ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯರ ಖಾತೆಗೆ 8,000 ಒಟ್ಟಿಗೆ ಬಿಡುಗಡೆ. ಸೋಮವಾರ ಮಾರ್ಚ್ 18ನೇ ತಾರೀಕು ನಿಮ್ಮ ಖಾತೆಗಳಿಗೆ 8,000 ಹಣ ಬಿಡುಗಡೆ ಆಗ್ತಾ ಇದೆ. ರಾಜ್ಯ ಸರ್ಕಾರದ ಕಡೆಯಿಂದ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಇದು. ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಹಾಗಾದ್ರೆ ಬನ್ನಿ ಇದರ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇವತ್ತ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ಸಭೆಯನ್ನ ನಡೆಸಲಾಗಿದೆ. ಅಂದ್ರೆ ಬಹಳಷ್ಟು ಮಂದಿಗೆ ಈ ಒಂದು ಹಣ ಹೋಗ್ತಾ ಇಲ್ಲ, ಹಣ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಗಳನ್ನ ರೈಸ್ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತ ಒಂದು ಸಭೆ ನಡೆಸಿ ಸೋಮವಾರ ದಿನ 8,000 ಹಣ ಬಿಡುಗಡೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಕಠಿಣವಾದಂತ ಆದೇಶವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಕಳಿಸಿದೆ. ಹಣ ಬಂದಿಲ್ಲ ಅನ್ನೋರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಸ್ನೇಹಿತರೆ. ಅಂದ್ರೆ ಗೃಹಲಕ್ಷ್ಮಿಯರು ಏನಿದ್ದಾರೆ, ಯಾರ್ಯಾರು ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರ, ಯಾರಿಗೆ ಪೆಂಡಿಂಗ್ ಹಣ ಬಂದಿಲ್ಲ, ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದೇ ಇಲ್ಲ ಅಂತ ತಿಳ್ಕೊಂಡಿದ್ರಿ, ಅಂತವ್ರು ನೋಡ್ಲೇಬೇಕಾದಂತ ಮಾಹಿತಿ. ಹಾಗಾದ್ರೆ ಬನ್ನಿ, ಸೋಮವಾರ ದಿನ ಮಾರ್ಚ್ 18ನೇ ತಾರೀಕು 8,000 ಅಂದ್ರೆ ಯಾವ್ಯಾವ ಕಂತುಗಳ ಹಣ ನಿಮಗೆ ಬಿಡುಗಡೆ ಆಗ್ತಾ ಇದೆ. ಇದರಲ್ಲಿ ಈ ಬಾರಿ ಸ್ವಲ್ಪ ಸರ್ಪ್ರೈಸ್ ಇದೆ ಅಂತೆ. ಕೆಲವರಿಗೆ ಹಣ ಬಂದ್ರೆ ಕೆಲವರಿಗೆ ಹಣ ಬರಲ್ಲ ಅನ್ನೋ ಒಂದು ಹೊಸ ಅಪ್ಡೇಟ್ ಕೂಡ ಇದೆ. ಯಾಕೆ ಬರಲ್ಲ, ಯಾರ್ಯಾರಿಗೆ ಬರುತ್ತೆ, ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ 8,000 ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇದು ರಾಜ್ಯ ಸರ್ಕಾರದ ಹೊಸ ನಿರ್ಧಾರ. ಯಾಕಂದ್ರೆ ಹಣವನ್ನ ಬಿಡುಗಡೆ ಮಾಡ್ಲೇಬೇಕಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಕಠಿಣವಾಗಿ ಆದೇಶವನ್ನ ಹೊರಡಿಸಿದೆ. ಹಾಗಾದ್ರೆ ಬನ್ನಿ ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ, ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಅನ್ನ ಮಾಡಿ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಇವತ್ತ ನಡೆದಂತಹ ಸಭೆಯಲ್ಲಿ ತೆಗೆದುಕೊಂಡಂತ ತೀರ್ಮಾನ ಇದೊಂದು ಹೊಸ ಅಪ್ಡೇಟ್ ಇದು. ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತಿದ್ರಿ, ಅಂತವ್ರಿಗೆಲ್ಲ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್. ಸ್ನೇಹಿತರೆ, ಮೊದಲಿಗೆ ಯಾರಿಗೆ ಹಣ ಬರುತ್ತೆ ಯಾರಿಗಿಲ್ಲ 8,000 ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ, ಅಂದ್ರೆ ಹೊಸ ಬದಲಾವಣೆ, ಹೊಸ ಟ್ವಿಸ್ಟ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಸ್ನೇಹಿತರೆ, ಇಲ್ಲಿ ಬಹಳಷ್ಟು ಸಿಂಪಲ್ ಆಗಿ ಹೇಳ್ತೀನಿ. ಈ ಬಾರಿ ಬಹಳಷ್ಟು ಮಂದಿ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡುವಂತ ಲಿಸ್ಟ್ ಅನ್ನ ರೆಡಿ ಮಾಡಿದಾರಂತೆ. ಅಂದ್ರೆ ಸ್ವಲ್ಪ ಶ್ರೀಮಂತರು ಏನಿರ್ತಾರೆ, ಬಡತನ ರೇಖೆಗಿಂತ ಕೆಳಗಡೆ ಮೇಲ್ಪಟ್ಟಂತವ್ರು, ಅಂದ್ರೆ ಶ್ರೀಮಂತರು ಏನಿರ್ತಾರೆ ಅಂತವ್ರು ರೇಷನ್ ಕಾರ್ಡ್ ಗಳನ್ನ ಮಾಡಿಸಿದ್ರು. ಅಂತವ್ರ ರೇಷನ್ ಕಾರ್ಡ್ ಗಳನ್ನ ಬಂದ್ ಮಾಡೋದಕ್ಕೆ ಸಪರೇಟ್ ಲಿಸ್ಟ್ ಅನ್ನ ರೆಡಿ ಮಾಡಿದಾರಂತೆ. ಅಂತವ್ರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ರು. ಅಂತವರ ಖಾತೆಗಳಿಗೆ ಹಣವನ್ನ ಬಿಡುಗಡೆ ಮಾಡಲ್ಲಂತೆ, ಹಣವನ್ನ ಬಂದ್ ಮಾಡ್ತಾರಂತೆ. ಹೌದು ಸ್ನೇಹಿತರೆ, ಇದು ಒಂದು ಇಷ್ಟ ಇದೆ ಇದರಲ್ಲಿ. ಅದ್ರ ಜೊತೆಗೆ ಈ ಬಾರಿ ಏನಪ್ಪಾ ಅಂತಂದ್ರೆ, 8,000 ಒಟ್ಟಿಗೆ ಅಂತ ಹೇಳಿದೆ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಸಲ್ಲಿಸಿದಂತವ್ರು ಮತ್ತೆ ಕೆಲವೊಂದು ಪ್ರಾಬ್ಲಮ್ ಇರೋಂತವ್ರಿಗೆ ಈ ಬಾರಿ 8,000 ಹಣ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ 8,000 ಹಣ ಅಂತಂದ್ರೆ 4ನೇ ಕಂತು, 5ನೇ ಕಂತು, 6ನೇ ಕಂತು, ಜೊತೆಗೆ 7ನೇ ಕಂತು, ಟೋಟಲ್ ಆಗಿ 4 ಕಂತುಗಳ ಹಣವನ್ನ ಒಟ್ಟಿಗೆ 8,000 ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೋಮವಾರ ಅಂದ್ರೆ ಮಾರ್ಚ್ 18ನೇ ತಾರೀಕು ಗೃಹಲಕ್ಷ್ಮಿಯರ ಖಾತೆಗೆ 8,000 ಹಣ ಜಮಾ ಆಗ್ತಾ ಇದೆ. ಈ ರೀತಿಯಾದಂತಹ ನಿರ್ಧಾರವನ್ನ ಇವತ್ತು ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ಅತಿ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಅಂತೆ ರಾಜ್ಯ ಸರ್ಕಾರ. ಅದಕ್ಕಾಗಿ ಅಷ್ಟೊಳಗಡೆಗಾಗಿ ಪ್ರತಿಯೊಬ್ಬರ ಖಾತೆಗಳಿಗೆ ಈ ಒಂದು ಹಣವನ್ನ ಜಮಾ ಮಾಡಬೇಕು ಅಂತ ತೀರ್ಮಾನವನ್ನ ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ದಿನ ಕಳೆದಂತೆಲ್ಲ ನಮ್ಗೆ ಹಣ ಬರ್ತಾ ಇಲ್ಲ, ಹಣ ಬಂದಿಲ್ಲ ಅಂತ ರಾಜ್ಯ ಸರ್ಕಾರವನ್ನ ದ್ವೇಷಿಸ್ತಾರಂತೆ. ಅದಕ್ಕಾಗಿ ಈ ಒಂದು ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಸೋಮವಾರ ದಿನ ಏನಿದೆ, ಪ್ರತಿಯೊಬ್ಬರ ಖಾತೆಗಳಿಗೆ ಈ ಒಂದು 4, 5, 6 ಮತ್ತು 7ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಯಾರಿಗೆ ಯಾವ ಕಂತಿನ ಹಣ ಬಂದಿಲ್ಲ, ಅಂತವರು ನಿಮ್ಮ ಖಾತೆಗಳಿಗೆ ಅವತ್ತಿನ ದಿನ ಸೋಮವಾರ ದಿನ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಇದೊಂದು ರಾಜ್ಯ ಸರ್ಕಾರದ ಕಡೆಯಿಂದ ಒಳ್ಳೆ ಒಂದು ಆದೇಶ, ಒಳ್ಳೆ ಒಂದು ನಿರ್ಧಾರ ಅಂತಾನೆ ಹೇಳ್ಬಹುದು.